ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೆಯ ತಾರೀಕಾದ ಈ ಅವಿರತವಾಗಿ ಪ್ರಪಂಚದ ಮೂಲೆ ಮೂಲೆ ಬೇರೆ ಬೇರೆ ದೇಶಗಳ ಅತ್ಯಂತ ಮಹತ್ವದಾಗಿರ್ತಕ್ಕಂತಹ ಅಂಶಗಳನ್ನ ಓದಿ ಕೂಲಂಕುಷವಾಗಿ ಅದನ್ನು ಸಂಸ್ಕರಿಸಿ ಭಾರತದಲ್ಲಿ ಅಳವಡಿಸಿ ಭಾರತದನ್ನ ಸರ್ವಶ್ರೇಷ್ಠ ಸಂವಿಧಾನವನ್ನಾಗಿ ಮಾಡುವುದರಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ಜ್ಞಾನಿ, ಅತ್ಯಂತ ಹೆಚ್ಚು ಓದಿರ್ತಕ್ಕಂತಹ ಒಬ್ಬ ಅರ್ಥಶಾಸ್ತ್ರಜ್ಞರೂ ಹೌದು ಅಂತ ಮಹಾನುಭಾವರು ಕೊಟ್ಟಿರ್ತಕ್ಕಂಥ. ಹಿಂದೆ ಕೂತು ಏನು ಶಾಲಾ ಮಕ್ಕಳು ಮಾತಾಡ್ತಾ ಇದ್ದೀರಿ, ದಯಮಾಡಿ 2 ನಿಮಿಷ ಆಲಿಸಿ. ಏನಕ್ಕೆ ನಿಮ್ಮನ್ನೆಲ್ಲ ಇಷ್ಟೊತ್ತು ಮೆರವಣಿಗೆ ಕರ್ಕೊಂಬಂದಿದ್ದೀವಿ, ಯಾತಕ್ಕೆ ಇಲ್ಲಿ ಕುಣಿಸಿದ್ದೀವಿ ಅನ್ನೋದನ್ನ ನೀವು ಸಂವಿಧಾನಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಖಂಡಿತ ಬಂಧುಗಳೇ, ಇವತ್ತು ಭಾರತ ಇಷ್ಟೊಂದು ಸುಭದ್ರವಾಗಿ, ಇಷ್ಟೊಂದು ಸುರಕ್ಷಿತವಾಗಿ ಸಮಾಜದಲ್ಲಿ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ ಭಾವನೆಗಳ ಮೂಲಕ ಇವತ್ತು ನಿಂತಿದೆ ಅನ್ನೋದಾದ್ರೆ ಅದಕ್ಕೆ ಮೂಲ ಪುರುಷ ಮತ್ತಾರೂ ಅಲ್ಲ, ಜಗತ್ತಿನಲ್ಲಿ ಅನೇಕರು ಇವತ್ತು ಬಂದು ಹೋಗಿರಬಹುದು. ಆದ್ರೆ ಜಗತ್ತನ್ನ ಇವತ್ತು ಮುನ್ನಡೆಸಲಿಕ್ಕೆ ಭಾರತ ಕಾರಣ ಆಗ್ತಾ ಇದೆ, ಭಾರತ ವಿಶ್ವಗುರು ಆಗ್ತಾ ಇದೆ ಅಂತಂದ್ರೆ ಅದರ ಹಿಂದೆ ಬೆನ್ನೆಲುಬಾಗಿರ್ತಕ್ಕಂಥದ್ದು ಸಂವಿಧಾನ. ಆದ್ರೆ ಆ ಸಂವಿಧಾನದ ಬೆನ್ನೆಲುಬಾಗಿದ್ದಂಥವರು ಅಂಬೇಡ್ಕರ್ ಅವರು. ಅಂತ ಅಂಬೇಡ್ಕರ್ ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಮಸ್ಕರಿಸ್ತಾ ಇವತ್ತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಕುರಿತು 4 ಮಾತನ್ನ ಆಡಬೇಕು ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಅಷ್ಟು ಸುಲಭ ಇರಲಿಲ್ಲ. ಅದರಲ್ಲಿ ಜಾತಿ ವ್ಯವಸ್ಥೆ ಪಿಡುಗು ತಾಂಡವವಾಡ್ತಿತ್ತು. ಮೇಲ್ವರ್ಗದ ಜಾತಿಗೆ ಶಿಕ್ಷಣ ಪ್ರಾಮುಖ್ಯ ಪಡೆದಿತ್ತು. ಆದಾಗ್ಯೂ ಕಷ್ಟಪಟ್ಟು ಓದಬೇಕು ಅಂತ ಬೇರೆ ಜಾತಿಯ ಮಕ್ಕಳು ಹೋದಾಗ ಅಲ್ಲಿ ಅವರ ನೆರಳು ತಾಗದೇ ಪರಿಸ್ಥಿತಿ ಇತ್ತು. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನಮ್ಮಲ್ಲಿ ಎಂಥ ವ್ಯವಸ್ಥೆ ಇದೆ ಅಂದರೆ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಇದೆ. ಮಕ್ಕಳು ಯಾರು ಯಾವ ಜಾತಿ ಅಂತ ಕೇಳಿ ಪಕ್ಕದಲ್ಲಿ ಕೂಡಲ್ಲ. ಅದು ಯಾವುದೇ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು, ಅಂಥ ವ್ಯವಸ್ಥೆ ಇವತ್ತು ಬಂದಿದೆ. ಆದರೆ ಇಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ತುಂಬ ಅವಮಾನಗಳಲ್ಲಿ ಎಷ್ಟೋ ಸಮುದಾಯ ಕಷ್ಟಪಟ್ಟಿದೆ. ಕುಡಿಯ ನೀರು ಕೂಡ ಸಾರ್ವಜನಿಕ ಬಾವಿಗಳಲ್ಲಿ ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅಂಥ ಪರಿಸ್ಥಿತಿ ಇದ್ದಂತಹ ಸಂದರ್ಭನ ಇವತ್ತು ನಾವೆಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದಿರ ರೀತಿ, ಅಕ್ಕ ತಂಗಿರ ರೀತಿ, ಹೆಣ್ಣು ಮಕ್ಕಳು ಎಲ್ಲ ಸಮುದಾಯದವರು ಇಲ್ಲಿ ಕೂತಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಈ ಸಂವಿಧಾನ. ಸಂವಿಧಾನ ಅಂದ್ರೆ
ಸಮಾನತೆ. ಸಂವಿಧಾನ ಅಂದರೆ ಭ್ರಾತೃತ್ವ, ಸಂವಿಧಾನ ಅಂದರೆ ಸ್ವಾತಂತ್ರ್ಯ. ಇದನ್ನ ಪರಮ ಪೂಜ್ಯ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು. ನಾವು ಸಾಮಾನ್ಯ ಬಡ ಜನತೆ, ಅನಕ್ಷರಸ್ಥ ಜನತೆ ಪ್ರಕಾರ ಸಂವಿಧಾನ ಅಂದ್ರೇನು? ಹಕ್ಕುಗಳು. ಅಕ್ಷರ ಸಮುದಾಯ ಅಕ್ಷರ ಕಲ್ತ್ಕೊಂಡಿರೋ ಸಂವಿಧಾನ ಅಂದ್ರೇನು? ನೀತಿ ನಿಯಮಗಳು. ಸರಿ, ಎಲ್ಲರೂ ಒಪ್ಪುವಂತ ಒಂದು ವಾಕ್ಯದಲ್ಲಿ ಹೆಂಗೆ ಹೇಳ್ಬೇಕು ಸಂವಿಧಾನ ಅಂದ್ರೇನು ಅಂತ? ಭಾರತ ದೇಶದ ಮೂಲಭೂತ ಕಾನೂನೇ ಸಂವಿಧಾನ. ಭಾರತ ದೇಶದ ಮೂಲಭೂತ ಕಾನೂನೇ ಸಂವಿಧಾನ. ಸರಿ, ವಾಕ್ಯದಲ್ಲಿ ಹೇಳಿದ್ದಾಯ್ತು, ಅಂಬೇಡ್ಕರ್ ಅವರ ಅಭಿಪ್ರಾಯ ಹೇಳಿದ್ದಾಯ್ತು. ಒಂದು ಪದದಲ್ಲಿ ಹೆಂಗೆ ಹೇಳೋದು ಸಂವಿಧಾನ ಅಂದ್ರೇನು ಅಂತ? ಒಂದೇ ಪದದಲ್ಲಿ ಹೇಳ್ಬೇಕು. ಸಂವಿಧಾನ ಅಂದರೆ ಪ್ರಜ್ಞೆ. ಪ್ರಜ್ಞೆ ಅಂದ್ರೇನು? ಜ್ಞಾನದ ಅತ್ಯುನ್ನತ ಹಂತವನ್ನ ಪ್ರಜ್ಞೆ ಅಂತ ಕರೀತಾರೆ. ಜ್ಞಾನ ಮತ್ತು ಅನುಭವ ಎರಡು ಮಿಳಿತಗೊಂಡದ್ದು ವಿವೇಕ ಅಥವಾ ಪ್ರಜ್ಞೆ. ಆ ಪ್ರಜ್ಞೆನೇ ಸಂವಿಧಾನ. ಸಂವಿಧಾನ ಏಕಾಏಕಿ ರಚನೆ ಆಗಿದ್ದಂತಲ್ಲ, ಅದರಿಂದ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ. ನಾನು ಸಂವಿಧಾನದ ಹಿನ್ನೆಲೆ, ರಚನೆ ಮತ್ತು ಬಾಹ್ಯ ಅಂಶಗಳನ್ನು ಕುರಿತು ಒಂದೆರಡು ಮಾತಾಡ್ತೇನೆ. ಸಂವಿಧಾನ 1950 ಅಥವಾ 49ಕ್ಕೂ ಮೊದಲು ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ದೇಶಕ್ಕೆ ಸ್ವತಂತ್ರ ಇರಲಿಲ್ಲ, ಅದಕ್ಕೆ ಸಂವಿಧಾನ ಇರಲಿಲ್ಲ ಅಷ್ಟೇ. ಯಾಕೆ ಇರಲಿಲ್ಲ ಸ್ವತಂತ್ರ? 350 ವರ್ಷ ಬ್ರಿಟಿಷರು ಆಡಳಿತ ಮಾಡಿದ್ರು, 200 ವರ್ಷ ನೇರ ಆಡಳಿತ ಮಾಡಿದ್ರು, ಸ್ವತಂತ್ರ ಕೊಟ್ಟಿರಲಿಲ್ಲ. ನಮ್ಮ ಸಂವಿಧಾನ ನಾವು ರಚಿಸ್ಕೊಂಡಿರಲಿಲ್ಲ. ಅವರಿಗೆ ಸ್ವತಂತ್ರ ಕೊಡಬೇಕಾದ ಅನಿವಾರ್ಯತೆ ಬಂತು ಬ್ರಿಟಿಷರಿಗೆ. ಯಾಕೆ ಅನಿವಾರ್ಯತೆ ಬಂತು? ಈಗಾಗಲೇ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಅವರೆಲ್ಲರೂ ಕೂಡ ಹಲವಾರು ಹೋರಾಟಗಳು, ತ್ಯಾಗ ಬಲಿದಾನವನ್ನು ನೀಡಿ ಸ್ವತಂತ್ರ ಹೋರಾಟವನ್ನು ಒಂದು ಹಂತಕ್ಕೆ ತಗೊಂಬಂದು ನಿಲ್ಲಿಸ್ಬಿಟ್ಟಿದ್ರು. ಇದೆಲ್ಲಕ್ಕೆ ಕಳಶಪ್ರಾಯದಂತಹ ಮಹಾತ್ಮ ಗಾಂಧೀಜಿಯವರು ಹೊಸ ದಾರಿಗಳನ್ನು, ಆಲೋಚನೆಗಳನ್ನು ಕಾರ್ಯಗತಗೊಳಿಸ್ಬಿಟ್ಟು ಅಹಿಂಸೆ, ಸತ್ಯಾಗ್ರಹ, ಬಡವ್ರನ್ನ ಎಳ್ಕೊಂಬಂದ್ರು ದರ ಸ್ವಾತಂತ್ರ್ಯ ಹೋರಾಟಕ್ಕೆ, ರೈತರನ್ನ ಎಳ್ಕೊಂಬಂದ್ರು ಸ್ವತಂತ್ರ ಹೋರಾಟಕ್ಕೆ, ಮಹಿಳೆಯರನ್ನ ಎಳ್ಕೊಂಬಂದ್ರು, ಅನಕ್ಷರಸ್ಥರನ್ನ ಎಳ್ಕೊಂಬಂದ್ರು, ಗ್ರಾಮೀಣ ಭಾಗವನ್ನು ಎಳ್ಕೊಂಬಂದ್ರು. ಜನ ಚಳುವಳಿ ಆಗೋಯ್ತು, ಸ್ವತಂತ್ರ ಚಳುವಳಿ. ಬ್ರಿಟಿಷರಿಗೆ ವಿಪರೀತ ಒತ್ತಡ ಇತ್ತು, ಬೇರೆ ದಾರಿ ಇರಲಿಲ್ಲ. ಭಯಂಕರ ಒತ್ತಡ ಇದ್ದಿದ್ದರಿಂದ ಅವರು ಸ್ವತಂತ್ರ ಕೊಡಲೇಬೇಕಾಯಿತು.